ಸೇವಂತಿಯೇ ಸೇವಂತಿಯೇ ಮಳವಳ್ಳಿಗೆ ಅವರು ಟಿಕೆಟ್ ಕಳ್ಸಿದ್ರೆ ಇವಾಗನೇ ರಪ್ಪ ಹೋಗ್ತೀನಿ. ಅದೇ ಗಿಲ್ಲಿ ನಿಮ್ದೆಲ್ಲ ಏನು ಲವ್ ಸ್ಟೋರಿ ಎಲ್ಲ ಇವಾಗ ಹೇಳಿದ್ದೀನಲ್ವಾ ಫ್ರೆಂಡ್ಶಿಪ್. ಇವಾಗ ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ಒಂದು ವ್ಯೂಸ್ಗೋಸ್ಕರ ಇದೆಲ್ಲ ಸರಿಯಾ ಮಾಡುದು? ಅಲ್ಲ ಇದ್ದಂಗೆ ಅರ್ಥ ಆಗಿಲ್ಲ. ಒಂದಿನೆಲ್ಲ ಒಂದಿನ ಫಲ ಸಿಗುತ್ತೆ. ಫಲ ಅಂದ್ರೆ ಫಲ ಅಂದ್ರೆ ಫಲ ಅಂದ್ರೆ ಫಲ ಅಂದ್ರೆ ಇದೆ. ಸೀಬೆಕಾಯಿ ಹಣ್ಣು. ಡೋಂಟ್ ಗಿವ್ ಅಪ್ ರಕ್ಷಿತಾ. ಒಂದೊಂದು ಒಂದು ದಿವಸ ನಿಮ್ಗೆ ಫಲ ಸಿಗುತ್ತೆ ಅಂತ ನನ್ನ ಹೃದಯ ಆಸೆ ಪಡ್ಬೇಕು, ಅತಿ ಆಸೆ ಪಡಬಾರ್ದು, ಗೊತ್ತುಂಟಲ್ವಾ? ಸೇವಂತಿಯೇ ಸೇವಂತಿಯೇ ನನ್ನ ಸೇಲಿಯಲ್ಲಿ ಗಮ್ಮಂತಿಯೇ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರ ಎದುರಿಸಿದ್ದಾರೆ. ಇವ್ರು ಮಾತಾಡಿದ್ರೆ ಬೂತಾಯ್ ಬಂಗಡೆ ಹಾಗೂ ಅಂಜಲ್ ತವಾ ಫ್ರೈ ಎಷ್ಟು ಟೇಸ್ಟ್ ಇರುತ್ತೋ ಅಷ್ಟೇ ಟೇಸ್ಟ್ ಇರುತ್ತೆ ಅವ್ರ ಮಾತು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರ ಎದುರಿಸಿದ್ದಾರೆ ಅಂತ ಹೇಳಿದೆ. ಇವರ ಸೋಷಿಯಲ್ ಮೀಡಿಯಾದ ಅಬ್ಬರಕ್ಕೆ ಪಡ್ಡೆ ಹುಡುಗರು ಫುಲ್ ಫಿದಾ ಆಗಿದ್ದಾರೆ. ಹಾಗೆ ಈಗ ಅಷ್ಟೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸಂತೂರ್ ಹಾಗೂ ಕರ್ಬೇ ಸೊಪ್ಪಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅವರು ಮತ್ಯಾರು ಅಲ್ಲ, ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸಣ್ಣ ಆಗ್ಬಿಟ್ಟಿದ್ದೀರಾ? ಹೌದು, ಒಂದು ಜೀವಿಸ್ಲಿಕ್ಕೆ ಇಷ್ಟು ಸ್ವಲ್ಪ ತಿಂತೀನಿ ಅಷ್ಟೇ. ಯಾಕೆ ಜಾಸ್ತಿ ತಿನ್ಬೋದು ತಾನೆ? ಇಲ್ಲ, ತಿನ್ಲಿಕ್ಕೆ ಆಗಲ್ಲ ಅಷ್ಟು. ಯಾಕೆಂದ್ರೆ ಇವಾಗ ಅಭ್ಯಾಸ ಆಗಿದೆ ಅಲ್ವಾ, ಇವಾಗ ಅಭ್ಯಾಸ ಆಗಿದೆ. ಸೊ ಒಂದು ದಿವ್ಸಕ್ಕೆ ಒಂದೇ ಸತಿ ತಿಂತೀನಿ, ಅದೇ ಫುಲ್ಲು ಡೇ ಅದೇನೆ ಊಟ. ಹಾಗೆ. ಯಾಕೆ ಡಯಟಾ? ಡಯಟ್ ಅಲ್ಲ, ಅದೇ ಹೇಗ ಆಯ್ತು ಅಂದ್ರೆ ನಾನು ಮುಂಚೆ ಹೇಗಂದ್ರೆ ತುಂಬಾ ತುಂಬಾ ತಿನ್ನಿ ಅಭ್ಯಾಸ ಆಯ್ತು ಮುಂಚೆ. ಸೊ ಹಾಗೆ ತಿಂತಾ ಇದ್ದೀವಿ. ಇವಾಗ ಎಂತಾಯ್ತು ಅಂದ್ರೆ 3 ತಿಂಗಳು ಒಳಗೆ ಇದ್ದೀನಿ ಅಲ್ವಾ, ಅಲ್ಲಿ ಹೇಗಂದ್ರೆ ಊಟ ಇತ್ತು, ಊಟ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಸ್ವಲ್ಪ ತಿನ್ನಿ ಇವಾಗ ನನ್ನ ಅದಕ್ಕೆ ಊಟದ್ದು ಅಡ್ಜಸ್ಟ್ ಆಗ್ಬಿಟ್ಟಿದೆ. ಊಟದ್ದು ಎಂತ ಹೇಳುದು ಕರುಳು ಅದೇ ಚಿಕ್ಕನೆ ಆಗಿದೆ ಅವು. ಸೊ ಎಷ್ಟು ಅಂದ್ರೆ ಇಷ್ಟೇ ಬೇಕು, ಇಷ್ಟೇ ಬೇಕು, ಜಾಸ್ತಿ ಇವಾಗ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಇದೇ ಆಗ್ಲಿಕ್ಕೆ. ಈಗ ಬ್ಲಾಗ್ ಎಲ್ಲ ಮಾಡ್ತಾ ಇದ್ರಲ್ವಾ, ಅಲ್ಲಿ ಬರೀ ಫುಡ್ ಬ್ಲಾಗ್ ಜಾಸ್ತಿ ಮಾಡ್ತಾ ಇದ್ದಲ್ಲ, ಅದೆಲ್ಲ ಮಾಡಿದ್ರೆ ಹೆಂಗ್ ತಿಂತೀರಾ ಅಂತ ಮತ್ತೆ ಇವಾಗ ಸದ್ಯಕ್ಕೆ ನಾನು ಫುಡ್ ಬ್ಲಾಗೇ ಮಾಡುದಿಲ್ಲ. ಯಾಕೆಂದ್ರೆ ಇವಾಗ ಹೇಗಂದ್ರೆ ಫುಡ್ ಆಗ್ಲಿ ನಿದ್ರೆ ಆಗ್ಲಿ ಬೇಡ ಅಂತಾನೆ ಅನ್ಸುತ್ತೆ. ಯಾಕೆ ಅಂತಾನೆ ಗೊತ್ತಿಲ್ಲ. ಹೀಗೇನೆ ಬ್ಯುಸಿ ಇದ್ರೆ ಒಳಗೆ ಎಲ್ಲ ಔಟ್ ಅಲ್ಲಿ ಎಂತ ಕೆಲಸ ಮಾಡ್ತಾ ಇದ್ರೆ ತಿನ್ಲಿಕ್ಕೆ ಮನಸ್ಸೇ ಆಗಲ್ಲ. ಮತ್ತೆ ಯಾವಾಗ ಫುಲ್ ಡೇ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಕೆಲಸದಲ್ಲಿ ಮಧ್ಯದಲ್ಲಿ ನೆನಪಾಗುತ್ತೆ, ಓ ನಾನು ಊಟನೇ ಮಾಡ್ಲಿಲ್ಲ ಅಲ್ವಾ, ಸೊ ಅದಕ್ಕೆ ಒಂದು ಫಾರ್ಮಾಲಿಟಿಗೋಸ್ಕರ ಇಷ್ಟು ತಿಂತಾ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ನನ್ಗೆ ಹಸಿವೇ ಇಲ್ಲ ಆಗಿದ್ರೆ. ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಫುಡ್ಗೆಲ್ಲ ಜಗಳಾಡ್ತಾ ಇದ್ರಲ್ಲ, ಚಪಾತಿ ಫುಡ್ಗೆ, ಐಸ್ ಕ್ರೀಮ್ಗೆಲ್ಲ, ಇವಾಗ ತಿನ್ಬೇಕಂತ ಅನ್ಸಲ್ಲ? ಇವಾಗ ಆ ಮನೆಯಲ್ಲಿ ಯಾವಾಗ ಇದೀವಿ ಆದಾಗ ಆ ಟೈಮಲ್ಲಿ ಅನ್ಕೊಂಡಿದೀವಿ ಅಲ್ವಾ, ಹೊರಗೆ ಹೋಗ ನಂತರ ಅದೇ ತಿಂತೀನಿ ಇದೇ ತಿಂತೀನಿ ಅಂತ. ಬಟ್ ಒಳಗೆ ಬಂದ ನಂತರ ಆಕ್ಚುಲಿ ನಾನು ಯಾವುದು ಹೋಟೆಲಲ್ಲಿ ಆಗ್ಲಿ, ಹೀಗೆ ಹೋಟೆಲಲ್ಲಿ ಒಂದು ಫುಡ್ ಆಗ್ಲಿ ಒಂದು ಕ್ರೇವಿಂಗ್ಸ್ ಆಗುತ್ತೆ ಗೊತ್ತುಂಟ, ಎಂತ ಇಲ್ಲ. ಮನೆದು ಒಂದು ದಾಲ್ ರೈಸ್ ಇದ್ರೆ ಸಾಕು, ಇಲ್ಲಾಂದ್ರೆ ಗಂಜಿ ಮತ್ತೆ ನುಂಗೆಲ್ ಚಟ್ನಿ ಅಷ್ಟೇ. ನುಂಗೆಲ್ ಅಂದ್ರೆ ಡ್ರೈ ಫಿಶ್ಗೆ ಎಂತ ಹೇಳುದು ನೀವು? ನಾವು ಡ್ರೈ ಫಿಶ್ ಅಂತಾನೆ ಹೇಳೋದು. ಡ್ರೈ ಫಿಶ್ ಕನ್ನಡದಲ್ಲಿ ಒಣಮೀನು ಚಟ್ನಿ ತಿಂತೀನಿ ಅಷ್ಟೇ, ಮತ್ತೆ ಎಂತ ತಿನ್ಲಿಲ್ಲ. ಹೌದಾ? ಮಂಗಳೂರಿಗೆ ಹೋಗಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ 12 ಸೀಸನ್ ಅಲ್ಲಿ ರನ್ನರ್ ಅಪ್ ಆಗಿರೋದು ಫಸ್ಟ್ ನೀವೇ. ಸೊ ಆ ಸಿಚುವೇಶನ್ ಹೇಗಿತ್ತು ಎಲ್ಲ ಸೆಲೆಬ್ರೇಷನ್ ಮಾಡುವಂಥದ್ದು? ಅದೇ ಸಿಚುವೇಶನ್ ಹೇಗ ಇತ್ತು ಅಂದ್ರೆ ತುಂಬಾ ಅದೇ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಾಗ ನಾನು ಯಾವಾಗ ಹೊರಗೆ ಬಂದ ನಂತರ ಜನರಿನ ಪ್ರೀತಿ ಎಲ್ಲ ನೋಡಿ ಅದೇ ಹೇಗಾಗುತ್ತೆ ಅಂದ್ರೆ ಅದೇ ಇದೆ ಡ್ರೀಮೇ ಅನ್ಸುತ್ತೆ. ಇದು ಸತ್ಯನಾ ಸುಳ್ಳ ಅಂತ ಅನ್ಸುತ್ತೆ. ಮಧ್ಯದಲ್ಲಿ ಇವತ್ತೇ ಆಯ್ತಲ್ವಾ ಬಿಗ್ ಬಾಸ್ ಮುಗಿತು, ಎಷ್ಟು ಟೈಮ್ ಆಯ್ತು, ಇವಾಗ ಕೂಡ ನಾನು ಹೀಗೆ ಮಾಡ್ತಾ ಇರ್ತೀನಿ. ಇದು ಸತ್ಯ ಅಲ್ವಾ? ನಾನು ಬಿಗ್ ಬಾಸ್ ಮನೆಯಿಂದಾನೇ ಹೋಗಿ ಬಂದಿದ್ದೀನಿ ಅಲ್ವಾ, ಆಯ್ತಲ್ವಾ, ಇವಾಗ ಹೊರಗೆ ಬಂದಿದ್ದೀನಲ್ವಾ, ಹಾಗೆ. ಓಕೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ, ರನ್ನರ್ ಅಪ್ ಸ್ಥಾನ ಸಮೇತ ಗಿಟ್ಟಿಸ್ಕೊಂಡಿದ್ದೀರಾ. ಬಿಗ್ ಬಾಸ್ ಮನೇಲಿ ಎಷ್ಟು ದಿನ ಇರ್ತೀನಿ ಅಂತ ಅನ್ಕೊಂಡಿದ್ರಿ ಅನ್ನುವಂಥದ್ದು? ಬಿಗ್ ಬಾಸ್
ಬಿಗ್ ಬಾಸ್ ಮನೆ ಎಷ್ಟು ದಿನ ಇರ್ಬೇಕು ಅಂತ ಅನ್ಕೊಂಡಿದೀನಿ, ಲಾಸ್ಟ್ ದಿವಸ ತನಕ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಅಲ್ಲ, ನೀವು ಹೋಗ್ಬೇಕಾದ್ರೆ ಈಗ ಅಲ್ಲಿ ಬರೋರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಅದೇ ನಾನು ಥಿಂಕೇ ಮಾಡ್ಲಿಲ್ಲ ಎಷ್ಟು ಟೈಮ್ ತನಕ ಇರ್ತೀನಿ ಎಷ್ಟು ಅಂತ ಇಲ್ಲ. ನಾನು ಜಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ, ನನ್ಗೆ ಗೊತ್ತುಂಟು. ನಾನು ಎಂತ ಥಿಂಕ್ ಮಾಡಿ ಹೋಗ್ಲಿಲ್ಲ, ಓ ಲಾಸ್ಟ್ ವೀಕ್ ತನಕ ಇರ್ಬೇಕು, ಅದೇ ಇರ್ಬೇಕು, ಇದೇ ಇರ್ಬೇಕು, ಇಲ್ಲ. ಹೋಗಿದ್ದೀನಿ. ಯಾವಾಗ ನಾನು ನಮ್ಮ ಮನೆಗೆ ಹೋದ ನಂತರ ನನಗೆ ಇದಿತ್ತು, ಮನೆಯಲ್ಲಿ ಬೇಗ ಹೋಗ್ಲಿಕ್ಕೆ ಇಲ್ಲ, ಮನೆಯಿಂದ ಬೇಗ ಆಚೆ ಹೋಗ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಅದೇ ಒಂದು ಕನೆಕ್ಷನ್ ಆಗುತ್ತಲ್ವಾ ಮನೆಯಿಂದ. ನನ್ನ ಮನೆ ಹಾಗೇನೆ ಇತ್ತು ಅದೇ. ಓಕೆ. ರಕ್ಷಿತ್ ಅವರು ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ಮ ಬಾಯ್ ಫ್ರೆಂಡ್ ಫೋಟೋ ರಿವೀಲ್ ಮಾಡಿದ್ರು ಅಂತ ಒಂದು ವೈರಲ್ ಆಗ್ತಾ ಇತ್ತು, ನಿಜನಾ? ಅಯ್ಯೋ ದೇವರೇ, ಅದೇ ಒಂದು ಪ್ರಾಬ್ಲಮ್ ಅಲ್ವಾ. ಅದೇ ವ್ಯಾಲೆಂಟೈನ್ ಎಂತ ಅಂದ್ರೆ ಅದೇ ನನ್ನ ಸ್ವೀಗಿದು ಪ್ರಮೋಷನ್. ಆ ಸ್ವೀಗಿದು ಪ್ರಮೋಷನ್ ನಾನು ಮೇಕಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ. ಬಟ್ ಅದೇ ಒಂದು ರೀಲ್ ಹಾಕಿ ಯಾಕೆ ಹಾಗೆ ಮಾಡ್ತಾರೆ ಅಂತಾನೆ ನನಗೆ ಗೊತ್ತಿಲ್ಲ. ಅದೇ ಸುಮ್ಮನೆ ವ್ಯಾಲೆಂಟೈನ್ ಅಂತ ಹಾಕಿದ್ದಾರೆ. ಅವರು ನನ್ನ ತಮ್ಮ ಹಾಗೆ. ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ, ಎಷ್ಟು ಸತಿ ಬ್ಲಾಗ್ ಅಲ್ಲಿ ಕೂಡ ಹೇಳಿದ್ದೀನಿ. ಒಂದು ವ್ಯೂಸ್ಗೋಸ್ಕರ ಇದೆಲ್ಲ ಸರಿಯಾ ಮಾಡುದು? ಅವರಿಗೆ ಗೊತ್ತುಂಟು ಯಾರು ಮಾಡಿದಾರಲ್ವಾ ಟ್ರೋಲು, ಯಾರು ಅದೇ ಮಾಡಿದಾರಲ್ವಾ, ಅವರಿಗೆ ಗೊತ್ತುಂಟಲ್ವಾ ಸತ್ಯ ಎಂತಂತ. ಆದ್ರೂ ಕೂಡ ಹಾಕಿದ್ದಾರೆ ಅಂದ್ರೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ. ಹಾಗೆ ಕೂಡ ಜನರು ಇರ್ತಾರಾ? ಬೇರೆ ಅಂತ ಕೆಲ್ಸನೇ ಇಲ್ವಾ ಮಾಡ್ಲಿಕ್ಕೆ? ಒಂದು ಸತ್ಯ ನಾನು ಮಾಡಿದ್ರೆ, ರಿವೀಲ್ ಮಾಡಿದ್ರೆ ಓಕೆ, ನಾನು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ಓಕೆ ಮಾಡಿ, ನೋ ಪ್ರಾಬ್ಲಮ್. ಬಟ್ ಎಂತ ಇಲ್ಲ, ಅದೇ ಕೂಡ ಮಾಡ್ತಾರಲ್ವಾ, ಪೋಟ್ರೆ ಮಾಡ್ತಾರಲ್ವಾ, ಇದೇ ತಪ್ಪಲ್ವಾ? ಮಾಡ್ಲಿಕ್ಕೆ ಬೇರೆ ಎಂತ ಕೆಲಸ ಇಲ್ಲ ಅಂದ್ರೆ ಪ್ಲೀಸ್ ನನ್ನ ಮನೆಯಲ್ಲಿ ಬನ್ನಿ, ಯಾಕಂದ್ರೆ ತುಂಬಾ ಕೆಲಸ ಉಂಟು ಮನೆಯಲ್ಲಿ. ಹೌದು, ಸತ್ಯ ಹೇಳ್ತಾ ಇದ್ದೀನಿ. ಸುಮ್ನೆ ಯಾಕೆ ಸುಮ್ನೆ ಯಾರ್ಯಾರು ಸ್ಪೋರ್ಟಿವ್ ಆಗಿ ತಗೊಳ್ದ್ರೆ ನೋ ಪ್ರಾಬ್ಲಮ್, ಯಾರ್ಯಾರು ಸ್ಪೋರ್ಟಿವ್ ಆಗಿ ತಗೊಳ್ಳಲ್ಲ. ಸುಮ್ನೆ ಇದೆಲ್ಲ ರಾಂಗ್ ಪೋಟ್ರೆ ಮಾಡಿ ಯಾರ್ದು ಜೀವನ ಹಾಳು ಮಾಡ್ಬೋದಲ್ವಾ ಅವರು. ಅವರು ಹಾಗೆ ಅವರಿಗೆ ಯಾವಾಗ ಮೋಟಿವೇಟ್ ಮಾಡಬಾರ್ದು. ಮತ್ತೆ ನೀವು ನನಗೆ ಕ್ವೆಶ್ಚನ್ ಕೇಳಿದ್ರಲ್ವಾ, ನೀವು ನನಗೆ ಕ್ವೆಶ್ಚನ್ ಕೇಳುವ ಮುಂಚೆ ನೀವು ಥಿಂಕ್ ಮಾಡ್ಬೋದು ಬೇಕು. ಆಕ್ಚುಲಿ ಅದೇ ರೈಟಾ, ಅದೇ ಸರಿಯಾ? ನಾನ್ ನಿಮಗೆ ಕ್ವಶನ್ ಕೇಳಿದ್ದೆ ಏನಂತ ಹೇಳಿದ್ರೆ, ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ದೊಂದು ವಿಡಿಯೋ ವೈರಲ್ ಆಗಿತ್ತು, ಸೊ ಅದು ನಿಜನಾ? ಸ್ವಲ್ಪ ಕ್ಲಾರಿಟಿ ಕೊಟ್ರೆ ಒಳ್ಳೇದಲ್ವಾ ಅಂತ ಕೇಳಿದೆ. ಓಕೆ, ನೋ ಪ್ರಾಬ್ಲಮ್. ಹೌದು, ಅದೇ ಕ್ಲಾರಿಟಿ ಎಂತ ಕೊಡುದು ಅದೇ. ಬಟ್ ನಾನು ಆ ವಿಡಿಯೋ ನೋಡುವಾಗ, ನಾನು ಯಾವಾಗ ಕಮೆಂಟ್ ನೋಡುವಾಗ ಎಲ್ಲ ಜನರಿಗೆ ಕೂಡ ಗೊತ್ತುಂಟು ಅದೇ ಪ್ರಮೋಷನ್ ವಿಡಿಯೋ ಅಂತ. ಜನರು ಕಮೆಂಟ್ ಹಾಕಿದ್ದಾರೆ, ರೀ ಫುಲ್ ವಿಡಿಯೋ ಹೋಗಿ ನೋಡಿ ಅಂತ ಅವರಿಗೇನೆ ಉತ್ತರ ಕೊಡ್ತಾ ಇದ್ದಾರೆ ಜನರು. ಸೊ ನನಗೆ ಖುಷಿ ಆಯ್ತು. ಓ ಇಟ್ಸ್ ವೇಸ್ಟ್ ಆಫ್ ಟೈಮ್, ಅವರಿಗೆ ಒಂದು ಇದೇ ಮಾಡ್ಲಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅಷ್ಟೇನಾ? ರಕ್ಷಿತಾ, ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಬಿಗ್ ಬಾಸ್ ಮನೆ ಜೊತೆ ಅಲ್ಲೇನಾದ್ರು ಜಗಳ ಎಲ್ಲ ಆದಾಗ ನೀವು ಹೇಳ್ತಾ ಇರ್ತೀರಾ, ನಿಮ್ಮನ್ನೆಲ್ಲ ಹೊರಗೆ ಕಳ್ಸಿ ನಾನು ಹೊರಗೆ ಹೋಗೋದು ಅಂತ ಹೇಳ್ತೀರಾ. ಯಾವ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ರಿ? ಅದೇ ನನಗೆ ಕೂಡ ಗೊತ್ತಿಲ್ಲ. ಆ ಟೈಮಲ್ಲಿ ಆ ಸಿಚುವೇಶನ್ ಅಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ಎಂತ ಹಾಗೆ ಅಂತ ಇರ್ಲಿಲ್ಲ ಅಂದ್ರೆ, ಆ ಟೈಮಲ್ಲಿ ನನಗೆ ಎಂತ ಅನ್ಸ್ತು ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಹಾಗೆ ಹೇಗೆ ಅನಿಸ್ತು ಮಾತ್ರ ಹೇಳಿದ್ದು. ಆ ಸಿಚುವೇಶನ್ ಅಲ್ಲಿ ಹೇಗೆ ಅನ್ಸ್ತು ಹೇಳ್ಬಿಟ್ಟಿ. ಬಟ್ ನೀವು 3-4 ಸಲ ಅದನ್ನ ರಿಪೀಟ್ ಮಾಡ್ತಾ ಇದ್ರಿ. ಅದೇ ನನಗೆ ಗೊತ್ತಿಲ್ಲ. ಅದೇ ಯಾಕೆಂದ್ರೆ ನನಗೆ ನನ್ನ ಮೇಲೆ ಓವರ್ ಕಾನ್ಫಿಡೆನ್ಸ್ ಅಷ್ಟೇ. ಹೌದಾ? ಓಕೆ. ರಘು ಮತ್ತೆ ಗಿಲ್ಲಿ ಜೊತೆ ಯಾರಾದ್ರೂ ಬೇರೆಯವ್ರು ಮಾತಾಡ್ತಿದ್ರೆ ಪೊಸೆಸಿವ್ ಆಗ್ತಾ ಇದ್ರಿ, ಯಾಕೆ ಅಂತ? ಇವತ್ತೆ ನಿಮ್ಗೆ ಫ್ರೆಂಡ್ಸ್ ಯಾರು ಇಲ್ವಾ? ಅದೇ ನೀವು ನಿಮ್ಗೆನೆ ರಿಲೇಟ್ ಮಾಡಿ ನೋಡಿ. ನಿಮ್ಮ ಯಾರು ಫ್ರೆಂಡ್ಸ್ ಇದ್ರೆ ಅವರು ಹಾಗೆಲ್ಲ ಮಾತಾಡ್ಲಿ, ಬೇರೆ ಜೊತೆಗೆ ಮಾತಾಡ್ಲಿ, ಬಟ್ ನನ್ನವ್ರು ಅಂದ್ರೆ ನನ್ನವರು. ಅರ್ಥ ಆಯ್ತಾ? ನ್ಯಾಚುರಲ್ ಅದೇ ಬಿಹೇವಿಯರ್. ಪಾಸಿಟಿವ್ ಅಂತ ಅಲ್ಲ ನನ್ಗೆ. ಅಂದ್ರೆ ಅಟೆನ್ಷನ್ ಬೇಕು. ನನ್ನ ಫ್ರೆಂಡ್ಸ್ ನನ್ಗೆ ಅಟೆನ್ಷನ್ ಬೇಕು ಅಷ್ಟೇ. ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಅಟೆನ್ಷನ್ ಬೇಡವಾ? ಬೇಕು, ಬಟ್ ಮಾತಾಡ್ಲಿ, ನಾನ್ ಬಿಟ್ಬಿಡ್ತೀನಿ ಮಾತಾಡ್ಲಿ ಅಂತ. ಮಾತಾಡ್ಲಿ, ನೋ ಪ್ರಾಬ್ಲಮ್. ಬಟ್ ಸಮ್ವೇರ್ ಮನಸ್ಸಲ್ಲಿ ಇರುತ್ತೆ. ವಿಚಾರಕ್ಕೆ ನಿಮ್ಗೆ ಬಿಗ್ ಬಾಸ್ ಮನೇಲಿ ಜಗಳ ಆಗ್ತಾ ಇದ್ದಿದ್ದು. ಬಟ್ ಒಂದು ಸೆಕೆಂಡ್, ನೀವು ಮಾತಾಡ್ಲಿ, ಬಟ್ ನೀವು ಮುಂಚೆ ಹೇಳಲ್ಲ, ಬಟ್ ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಅವರು ಇರುತ್ತೆ ಅಲ್ವಾ ಮನಸ್ಸಲ್ಲಿ. ನನ್ನ ಫ್ರೆಂಡ್ ಅಂದ್ರೆ ನನಗೆ ಜಾಸ್ತಿ ಅಟೆನ್ಷನ್ ಕೊಡ್ಬೇಕು, ಹೌದಾ ಇಲ್ವಾ? ಅದೇ ರಿಯಲ್ ಫೀಲಿಂಗ್ಸ್. ಓಕೆ. ಬಿಗ್ ಬಾಸ್ ಮನೆಯಿಂದ ಸುದೀಪ್ ಸರ್ ನಿಮ್ಮನ್ನ ಹೊರಗೆ ಕರ್ಕೊಂಡ್ ಮೇಲೆ ನಿಮ್ದೊಂದ್ ಕೈ ಗಿಲ್ಲಿದೊಂದ್ ಕೈ ಇಟ್ಕೊಂಡಿರ್ತಾರೆ. ಆ ಸಿಚುವೇಶನ್ ಏನ್ ಫೀಲ್ ಆಗ್ತಾ ಇತ್ತು? ಅದೇ ಸಿಚುವೇಶನ್ ಯಾವ್ದು ಸಿಚುವೇಶನ್ ನಿಮ್ಗೆ ಹೀಗೆ ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಶಬ್ದದಲ್ಲಿ ಬರಲ್ಲ. ಅದೇ ಫೀಲಿಂಗ್ಸ್ ಇಲ್ಲಿ. ಅದೇ ಒಂದು ಎಷ್ಟು ಚಂದ ಫೀಲಿಂಗ್ಸ್ ಅಂತ ಅದೇ ಫೀಲ್ ಮಾಡಿದ್ದೀನಲ್ವಾ. ಅದೇ ನಾನು ಆಕ್ಚುಲಿ
ಥ್ಯಾಂಕ್ಸ್ ಟು ಜನರಿಂದ ವೋಟಿಂದನೇ ಅಲ್ಲಿ ತನಕ, ಜನರಿಂದ ಪ್ರೀತಿಯಿಂದನೇ ಅಲ್ಲಿ ತನಕ ಬರ್ಲಿಕ್ಕೆ ಆಯ್ತಲ್ವಾ. ಸೊ ನನಗೆ ಅದೇ ಫೀಲ್ ಮಾಡ್ಲಿಕ್ಕೆ ಕಾರಣ ಜನರು. ಓಕೆ, ನಿಮ್ ಬಿಗ್ ಬಾಸ್ ಮನೇಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಇತ್ತು, ಅದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಟ್ರಯಾಂಗಲ್ ಲವ್ ಸ್ಟೋರಿಯಾ? ಆ ಟ್ರಯಾಂಗಲ್ ಫ್ರೆಂಡ್ಶಿಪ್ಪಾ? ಅಂದ್ರೆ ಲವ್ ಸ್ಟೋರಿ ಅಂತ ಫಸ್ಟ್ ಇದ್ದಿದ್ದು, ನಮಗೆಲ್ಲ ಫಸ್ಟ್ ಗೊತ್ತಾಗಿದ್ದು ಲವ್ ಸ್ಟೋರಿ ಅಂತ. ಈಗ ಅದಕ್ಕೆ ನೀವು ಕ್ಲಾರಿಟಿ. ಹೌದು, ಇವತ್ತೇ ನೀವು ನೋಡಿ ಈ ಪ್ರಪಂಚದಲ್ಲಿ ಲವರ್ ಬಿಟ್ಟು ಫ್ರೆಂಡ್ದು ಸಂಬಂಧ ಕೂಡ ಇರುತ್ತೆ ಅಲ್ವಾ. ಆ ಫ್ರೆಂಡ್ದು ಕೂಡ ಸಂಬಂಧ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಲವ್ ಅಂತಾನೆ ಯಾಕೆ ಕನ್ಸಿಡರ್ ಮಾಡ್ತೀರಾ? ಅದೇ ಫ್ರೆಂಡ್ ಕೂಡ ಆಗ್ಬೋದಲ್ವಾ. ಫ್ರೆಂಡ್ ರಿಲೇಷನ್ ಅಲ್ಲಿ ಲವ್ ಇರಲ್ವಾ? ಇರುತ್ತೆ. ಆಬ್ವಿಯಸ್ಲಿ ಫ್ರೆಂಡ್ ಅಲ್ಲಿ ಲವ್ ಇರುತ್ತೆ, ಫ್ರೆಂಡ್ ಅಲ್ಲಿ ನಾನು ಇಷ್ಟಪಡ್ತೀನಿ ಹಾಗೆ. ಆದ್ರೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗಿರ್ಬೇಕಾದ್ರೆ ನೀವ್ ಯಾಕೆ ತುಂಬಾ ಲೈಕ್ ಒಂಥರ ಬೇಜಾರ್ದಲ್ಲಿ ಇರ್ತಾ ಇದ್ರಿ? ಹೌದು, ಯಾಕೆಂದ್ರೆ ನಂಗೆ ಕೂಡ ಗೊತ್ತಿಲ್ಲ ಯಾಕೆ ಅಂತ. ಯಾಕೆ ಗೊತ್ತಿಲ್ಲ? ಅದೇ ಯಾಕೆ ಅಂತ ನಾನು ಕೂಡ ನನ್ಗೆ ಯಾವಾಗ ಕ್ವಶನ್ ಮಾಡ್ತೀನಿ, ನಿನ್ಗೆ ಅಂತ ಪ್ರಾಬ್ಲಮ್ ಆಗ್ತಾ ಉಂಟು ರಕ್ಷಿತಾ, ಇರ್ಲಿ ಬಿಡಿ. ಬಟ್ ಮತ್ತೊಂದು ನನ್ನ ಮನಸ್ಸು ಹೇಳ್ತಾರೆ, ಬೇಡ ರಕ್ಷಿತಾ ಹೋಗೋ ನೀವು ಸ್ವಲ್ಪ ಮಧ್ಯದಲ್ಲಿ ಅಂತ. ನನ್ನ ತಲೆ ಹೇಳ್ತಾರೆ, ಅರೆ ರಕ್ಷಿತಾ ನಿಮ್ಗೆ ಮಾಡ್ಲಿಕ್ಕೆ ಅಂತ ಬೇರೆ ಕೆಲ್ಸ ಇಲ್ವಾ? ನಿನ್ಗೆ ಮಾಡ್ಲಿಕ್ಕೆ ಬೇರೆ ಅಂತ ಕೆಲ್ಸ ಇಲ್ವಾ? ನೀವು ನೋಡೋ, ನಿನ್ನ ಲೈಫ್ ಬಗ್ಗೆ ನೋಡೋ, ನಿನ್ಗೆ ಯಾಕೆ ಅಧಿಕ ಪ್ರಸಂಗ ಅಂತ. ಬಟ್ ಮನಸ್ಸು ಹೇಳ್ತಾರೆ, ರಕ್ಷಿತಾ ಡೋಂಟ್ ಗಿವ್ ಅಪ್ ರಕ್ಷಿತಾ, ಒಂದು ದಿವಸ ನಿಮ್ಗೆ ಫಲ ಸಿಗುತ್ತೆ ಅಂತ ನನ್ನ ಹೃದಯ ಹೇಳ್ತಾರೆ. ಅಯ್ಯೋ, ಸಮಥಿಂಗ್ ಇಸ್ ದೇರ್ ಆಯ್ತು. ಹಾಗೆ ಅಲ್ಲ, ಫ್ರೆಂಡ್ ಅಲ್ಲ ಇದ್ದಂಗೆ ಅರ್ಥ ಆಗಿಲ್ಲ. ಒಂದಿನ ಫಲ ಸಿಗುತ್ತೆ. ಫಲ ಅಂದ್ರೆ ಇದೆ, ಸೀಬೆಕಾಯಿ, ಹಣ್ಣು, ದ್ರಾಕ್ಷಿ, ಕಿತ್ತಲೆ. ತಿರುಪತಿಗೆ ಅಲ್ಲ ನೀವು ಕೋಪ ಮಾಡ್ಕೊಂಡಿದ್ದು ಓಕೆ. ಈಗ ಫಲ ಅಂತೆಲ್ಲ ಮಾತಾಡಿದ್ರಿ, ಇದಕ್ಕೆ ಮತ್ತೆ ಹೇಳ್ಕೊಂಡ್ ಬರ್ತಾರೆ ಇದೇ ವಿಚಾರಕ್ಕೆ. ಏನಂತ ನೀವು ಕ್ಲಿಯರ್ ಕ್ಲಾರಿಟಿ ಕೊಡ್ಲಿಲ್ಲ ಅಂದ್ರೆ? ಇಲ್ಲ, ಅದೇ ಫಲ ಅಂದ್ರೆ ಇವಾಗ ಜಸ್ಟ್ ಊಟ ಮಾಡಿ ಬಂದಿದ್ದೀನಲ್ವಾ, ಫಲ ತಿನ್ಲಿಕ್ಕೆ ಮನಸ್ಸಾಯ್ತು. ಸೊ ಅದೇ ಫಲ ಎಲ್ಲ ಹಾಕಿ ಸ್ವಲ್ಪ ಗಡ್ಬಡ ಆಯ್ತು ನನ್ನ ಕನ್ವರ್ಸೇಷನ್. ಅದೇ ಇಗ್ನೋರ್ ಇಟ್. ಓಕೆ, ನೀವ್ ಹೇಳಿದ್ರಿ ನನ್ನ ಡ್ರೀಮ್ ಬಾಯ್, ನನ್ನ ಫ್ಯೂಚರ್ ಹಸ್ಬೆಂಡ್ ಹೇಗಿರ್ಬೇಕಂದ್ರೆ ಗಿಲ್ಲಿ ತರ ಇರ್ಬೇಕು ಅಂತ. ಹೌದು, ಹೇಗಿರ್ಬೇಕು ಗಿಲ್ಲಿ ತರ ಅಂದ್ರೆ ಹೌದು, ಗಿಲ್ಲಿ ತರ ಇರ್ಬೇಕು. ಲೈವ್ಲಿ, ಎಂಟರ್ಟೈನ್ಮೆಂಟ್, ನೋ ಸೀರಿಯಸ್ ಜನ, ಆಲ್ವೇಸ್ ಹೀಗೆ ಮಾಡಿ. ಓಕೆ, ಮತ್ತೆ ಫುಲ್ ಜಾಲಿ ಲೈಫಲ್ಲಿ. ಅಂದ್ರೆ ನೀವು ಯಾವಾಗ ನೀವು ಅಳಲ್ಲ, ನೀವು ನಗ್ತಾ ಇರ್ತೀರ. ನನಗೆ ನನ್ನ ಜೀವನದಲ್ಲಿ ನಗ್ಲಿಕ್ಕೆ ತುಂಬಾ ಇಷ್ಟ. ಓಕೆ, ನಾನು ಹೇಗ ಪರ್ಸನ್ ಅಂದ್ರೆ ಅವರಿಗೆ ನಾನು ಯಾವಾಗ ನೋಡ್ತೀನಲ್ವಾ, ಅವ್ರಿಗೆ ಕನ್ನಡಿ ಹಾಗೆ, ನಾನು ಅವರಿಗೆ ನೋಡುವಾಗ ನಾನು ನನ್ಗೆ ಹಾಗೆ ಕನ್ನಡಿ ಹಾಗೆ. ಓಕೆ, ಮಳವಳ್ಳಿಗೆ ಹೋಗ್ತೀರಾ? ಸೊ ಅದಕ್ಕೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಿ ನೋಡ್ಲೇ ಇಲ್ಲ ಜಾಸ್ತಿ, ನೋಡೋದು ಅವರಿಗೆ. ಜಸ್ಟ್ ಕಿಡಿಂಗ್. ಓಕೆ, ಅದಕ್ಕೆ ನೀವು ಮೇಕಪ್ ಏನು ಮಾಡ್ತಾ ಇದ್ದೀರಾ? ನಾರ್ಮಲ್ ಡ್ರೆಸ್ ಹಾಕೊಂಡು ತಿರುಗ್ತಾ ಇದ್ರಾ ಅಂತ? ಹಾಗಂತ ಇಲ್ಲ, ಮತ್ತೆ ಸುಮ್ನೆ ಕನ್ನಡಿ ನೋಡ್ಲೇ ಇಲ್ಲ, ಗಿಲ್ಲಿನೇ ನೋಡ್ತಾ ಇದ್ರಿ ಕನ್ನಡಿ ಬದಲು? ಹೌದಾ? ಇಲ್ಲಪ್ಪ. ಮತ್ತೆ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲ, ನೀವು ಅದು ಕ್ಲಾರಿಟಿ ಕೊಟ್ಟಿಲ್ಲ. ಅದೇ ಗಿಲ್ಲಿ ನಿಮ್ದೆಲ್ಲ ಏನು ಲವ್ ಸ್ಟೋರಿ ಎಲ್ಲ ಇವಾಗ ಹೇಳಿದ್ದೀನಲ್ವಾ, ಫ್ರೆಂಡ್ಶಿಪ್ ಬೇರೆ ದೋಸ್ತಿ ಮತ್ತೆ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಎಂಡ್ ಆಫ್ ದ ಡೇ ಫಲ ಸಿಗುತ್ತೆ. ಸೀಕ್ರೆಟ್ ರೂಮ್ ಹೇಗಿತ್ತು ಅಂತ ನಿಮ್ದು ಮತ್ತೆ ಧ್ರುವ್ ಅವ್ರದ್ದು? ಚೆನ್ನಾಗಿತ್ತು. ಅದೇ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಪೇಷನ್ಸ್ ಅಂತ ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಪೇಷನ್ಸ್ ಇಲ್ಲ. ಇವಾಗ ಬೇಕಿದ್ರೆ ಇವಾಗನೇ ಬೇಕು, ಇಲ್ಲ ಅಂದ್ರೆ ಇಲ್ಲ. ಪೇಷನ್ಸ್ ಇಲ್ಲ, ನಾನು ಗಡ್ಬಡ್ ಜನ. ಓಕೆ, ಬಟ್ ಅಲ್ಲಿ ಹೋದ ನಂತರ ಒಂದು ಪೇಷನ್ಸ್ ಅಲ್ಲಿ ಅವರ ಜೊತೆಗೆ ಕುತ್ಕೊಳ್ಳಿ, ಒಂದು 7 ದಿವಸ ವೇಟ್ ಮಾಡಿ ಯಾವಾಗ ನಾನು ಆಚೆ ಹೋಗ್ತೀನಿ ಅಂತ. ಬಿಗ್ ಬಾಸ್ ಮನೆಯಿಂದ ಒಂದು ಕಲಿದ್ ಆಚೆ ಬಂದಿದ್ದೀನಿ ಅಂದ್ರೆ ಪೇಷನ್ಸ್. ಸೊ ಆ ಸೀಕ್ರೆಟ್ ರೂಮ್ ಇಂದ ಪೇಷನ್ಸ್ ಕಲಿದ್ ಆಚೆ ಬಂದಿದ್ದೀನಿ. ಆಕ್ಚುಲಿ ನೀವು ಸೀಕ್ರೆಟ್ ರೂಮ್ ಅಲ್ಲಿ ಎಲ್ಲಿ ಪೇಷನ್ಸ್ ಆಗಿದ್ರೆ ಬೆಡ್ ಎಲ್ಲ ಎತ್ತೆಸುತ್ತಾ? ಅದೇ ಬೇರೆ ವಿಷಯ, ಅದೇ ಬೇರೆ. ಬಟ್ ಪೇಷನ್ಸ್ ಅಂತ ಅಂದ್ರೆ ನಾನು ಹೇಗಂದ್ರೆ ಒಂದು
ಬಟರ್ಫ್ಲೈಗೆ ಅಂತ ಹೇಳುದು ಚಿಟ್ಟೆ. ನಾನು ಒಂದು ಚಿಟ್ಟೆ ಹಾಗೆ. ನನ್ಗೆ ಒಂದು ರೂಮಲ್ಲಿ ಇರ್ಲಿಕ್ಕೆ ಆಗಲ್ಲ. ನಾನು ಬೇಕಿದ್ರೆ ಆಚೆ ಹೋಗ್ತೀನಿ. ನೀನು ನನ್ಗೆ ಊಟ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ಗೆ ಆಚೆ ಹೋಗ್ಲಿ. ಒಂದು ನಾಯಿಗೆ ನೀವು ಒಂದು ನಾಯಿಗೆ ಹೇಳ್ತೀರಾ ಒಂದು ಗೂಡಲ್ಲಿ ಹೋಗೋ, ನಾನು ನಿಮ್ಗೆ ಚಿಕನ್ ಮಟನ್ ಎಲ್ಲ ತಂದ್ಕೊಡ್ತೀನಿ, ನೀವು ಬಟ್ ಅದೇ ಗೂಡಲ್ಲಿ ಕುತ್ಕೋಬೇಕು. ಅದೇ ನಾಯಿ ನಾನು. ನನ್ಗೆ ಚಿಕನ್ ಮಟನ್ ಎಂತ ಬೇಡ, ನನ್ಗೆ ನೀವು ಆಚೆ ಬಿಡಿ, ನನ್ಗೆ ಊಟ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಗೂಡಲ್ಲಿ ಇರಲ್ಲ, ಆಚೆ ಇರ್ತೀನಿ ಅಂತ. ಸೊ ಅದೇ ನಾಯಿ ನಾನು. ಅರ್ಥ ಆಯ್ತಾ? ನೀವು ನಾಯಿಗೆ ನಾಯಿ ಹೇಳುದಲ್ವಾ ಕನ್ನಡದಲ್ಲಿ? ಹಾ. ಸೊ ಹಾಗೆ ನನ್ಗೆ ಹೇಗಂದ್ರೆ ಹೀಗೆ ಇರ್ಲಿಕ್ಕೆ ಇಷ್ಟ. ಅಲ್ಲಿ ಹೀಗೆ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನನ್ಗೆ. ಒಂದು ಮಾತು, ಒಂದು ಹಾಡಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವರ ಮುಂಚೆ. ಅಲ್ಲ, ಆದ್ರೆ ನೀವು ಅಲ್ಲಿ ಟಾಸ್ಕ್ ಎಲ್ಲ ಕೊಟ್ಟಾಗ ನೀವೇ ಡಿಸಿಷನ್ ತಗೊಳಕಿತ್ತು, ಬಟ್ ಅದ್ರಲ್ಲಿ ಕಾವಿನ ಎತ್ತು ಹೊರಗೆ ಹಾಕ್ಬೇಕಂತ ಜಾಸ್ತಿ ಇತ್ತು. ಯಾಕೆಂದ್ರೆ ನಮ್ಗೆ ಒಳಗೆ ಹಾಕ್ಲಿಕ್ಕೆ ಇತ್ತು. ಯಾಕೆಂದ್ರೆ ನಾವು ಎಲ್ಲ ಕಂಟೆಸ್ಟೆಂಟ್. ಇವತ್ತೇ ಯಾರಿಗೆ ಒಳಗೆ ಆಗ್ಬೇಕು ನಿಮ್ಮ ಪ್ರಕಾರ? ಹೇಗಂದ್ರೆ ಯಾರು ಸ್ವಲ್ಪ ವೀಕ್ ಇದಾರಲ್ವಾ ಅವ್ರಿಗೆ ಹೊರಗೆ ಆಗ್ಬೇಕು. ನಾನು ಹಾಗೆ ಆ ಇಂಟೆನ್ಷನ್ ಅಲ್ಲಿ, ನನ್ನ ಪರ್ಸೆಪ್ಷನ್ ಅಲ್ಲಿ ನಾನು ಅವರು ವೀಕ್ ಅಂತ ಹಾಗೆ ಹೇಳುವುದಿಲ್ಲ, ಬಟ್ ನನ್ನ ಪರ್ಸೆಪ್ಷನ್ ಅಲ್ಲಿ ಅವರು ವೀಕ್ ಇದ್ರು, ನನ್ನ ಕಣ್ಣ ದೃಷ್ಟಿ, ನಾನಿಂದ. ಸೊ ಹಾಗೆ ಥಿಂಕ್ ಮಾಡಿ ನಾನು ಅವರಿಗೆ ಆಚೆ ಕಳಿಸ್ತಾ ಇದ್ದೀನಿ ಅಷ್ಟೇ. ಬೇರೆಯವರು ಇವಾಗ ಹೇಳ್ತಾರೆ ಅವರು ವೀಕ್ ಎಲ್ಲ, ಅದೇ ನಿಮ್ದು ಪರ್ಸೆಪ್ಷನ್. ನನ್ನ ಕಣ್ಣ ದೃಷ್ಟಿಯಲ್ಲಿ ಅವರು ವೀಕ್ ಇದ್ರು, ಸೊ ಅದಕ್ಕೆ ನಾನು ಅವರಿಗೆ ಆಚೆ ಹಾಕ್ತಾ ಇದ್ದೆ. ಓಕೆ. ಇಡೀ ವೀಕ್ ಫುಲ್ಲು ಮಾತಾಡ್ತಾ ಇರ್ತಿದ್ರಿ, ಜೋರ್ ಮಾತಾಡ್ತಾ ಇದ್ರು ಜೊತೆ ನೀವು ಬಿಗ್ ಬಾಸ್ ಮನೇಲಿ. ಸುದೀಪ್ ಸರ್ ಮುಂದೆ ಯಾಕೆ ಮಾತಾಡ್ತಾ ಇರ್ಲಿಲ್ಲ? ಅರೆ ಒಂದು ಸೆಕೆಂಡ್. ನಾನು ಜೋರಾಗಿ ಮಾತಾಡ್ತೀನಿ, ಬಟ್ ಅವರು ಹೇಗಂದ್ರೆ ಆಕ್ಚುಲಿ ಎಂತಂದ್ರೆ, ಅಯ್ಯೋ ಅದೇ ಒಂದು ರೆಸ್ಪೆಕ್ಟ್. ಅವರು ಸರ್ ಅವರು ಹಾಗೆ ಒಂದು ರೆಸ್ಪೆಕ್ಟ್ ಮಾಡಿ ಹಾಗೆ ಮಾತಾಡ್ತಾ ಇದ್ರೀವಿ ಅಷ್ಟೇ. ಬಟ್ ನಾನು ಓಪನ್ ಆಗಿ ಎಂತ ನನಗೆ ಬೇಕು ಅದು ಎಲ್ಲ ನಾನು ಸರ್ ಜೊತೆಗೆ ಮಾತಾಡ್ತಾ ಇದ್ದೀವಿ, ತುಂಬ ಕಂಫರ್ಟೇಬಲಿ ಆಗಿ ಹಾಗೆ. ಬಟ್ ಒಂದು ರೆಸ್ಪೆಕ್ಟ್ ಇರುತ್ತೆ ಅಲ್ವಾ, ಕಂಟೆಸ್ಟೆಂಟ್ ಜೊತೆಗೆ ರೆಸ್ಪೆಕ್ಟ್ ಇಲ್ಲ ಅಂತ ಅಲ್ಲ, ಅವರಿಗೆ ಜೋರಾಗಿ ಹಾಗೆ ಅಲ್ಲ, ಬಟ್ ಅವರು ನನ್ನ ಗುರು ಹಾಗೆ. ಸೊ ಮಾತೆ ಬರಲ್ಲ, ಅದೇ ನ್ಯಾಚುರಲ್ ಆಗಿ ಮಾತು ಬರಲ್ಲ. ಅದೇ ಫಸ್ಟ್ ವೀಕಲ್ಲಿ ನಿಮಗೆ ಗೆಜ್ಜೆ ವಿಚಾರಕ್ಕೆ ನಿಮ್ಮ ಮೇಲೆ ಗಿಲ್ಲಿ ಅವ್ರು ಸ್ಟ್ಯಾಂಡ್ ತಗೊಂಡ್ರು ಅಂತ ಗಿಲ್ಲಿ ಇಷ್ಟನಾ ಅನ್ನೋದು? ಹಾಗೆಂತ ಇಲ್ಲ, ಅವರು ಸ್ಟ್ಯಾಂಡ್ ತಗೊಳ್ಳಿದ್ದಾರೆ ಅಂತ ಇಷ್ಟ ಅಂತ ಅಲ್ಲ. ಅವರು ನನ್ಗೆ ಆಕ್ಚುಲಿ ಫಸ್ಟ್ ಡೇ ಇಂದಾನೇ ಇಷ್ಟ. ನಾನು ಯಾವಾಗ ಅಲ್ಲಿ ಹೋಗುವಾಗ ನೀವು ಹಿಂಗೆ ಗೊತ್ತುಂಟ, ಫಸ್ಟ್ ಡೇ ಅವ್ರು ಯಾರು ನನ್ಗೆ ಜಾಸ್ತಿ ಮಾತಾಡ್ಲಿಲ್ಲ ನನ್ನ ಜೊತೆಗೆ. ಅವರೇ ಬಂದ್ ಹೇಳ್ತಾ ಇದ್ರು, ಯಾವಾಗ ನಿಮ್ಗೆ ಗೊತ್ತುಂಟ 3 ಸಿಲೆಕ್ಷನ್ ಇತ್ತು, ನನ್ನ, ಮಾಲುವನ ಮತ್ತೆ ಸ್ಪಂದನ ಅವರದು, ಯಾರು ಒಂದು ಜನ ಸಿಲೆಕ್ಟ್ ಮಾಡ್ಬೇಕು ಅಂತ. ಸೊ ಅವರು ನನ್ಗೆ ದೂರದಿಂದ ಹೇಳ್ತಾ ಇದ್ರು, ಟೆನ್ಷನ್ ಮಾಡಬೇಡ, ಎಂತ ಆಗಲ್ಲ, ಎಂತ ಆಗುತ್ತೆ ಅಂತ ನೋಡೋಣ, ಹಾಗೆ ಒಂದು ಇದೇ ಇತ್ತು ಅವರ. ಟೆನ್ಷನ್, ಬಿಕಾಸ್ ಅದೇ ನಾನು ಅಂದ್ರೆ ನಾನು ಕೂಡ ಹಂಗೇನೆ, ನನ್ನ ಟೆನ್ಷನ್ ಮಾಡಬೇಡ, ಎಂತ ಆಗುತ್ತೆ ನೋಡೋಣ ಅಂತ ಹಾಗೆ. ಸೊ ಯಾವಾಗ ಅವರು ಒಂದು ಇದೇ ಮಾತು ಹೇಳಿದ್ರಲ್ವಾ, ಕನೆಕ್ಟ್ ಆಯ್ತು, ಫಸ್ಟ್ ಡೇ ಅಲ್ಲಿಯೇ ಕನೆಕ್ಟ್ ಆಯ್ತು. ನಿಮ್ಗೆ ಗೊತ್ತುಂಟಾ, ಯಾವಾಗ ನಾನು ಮನೆಯಿಂದ ಆಚೆ ಹೋಗಿ, ಮನೆಯಿಂದ 1 ವಾರ ಆಚೆ ಒಳಗೆ ಬರುವಾಗ ನಾನು ಫಸ್ಟ್ ನಾಮಿನೇಟ್ ಯಾರಿಗೆ ಮಾಡಿದ್ದೀನಿ ಗೊತ್ತುಂಟಾ? ಗಿಲ್ಲಿ ಮತ್ತೆ ಕಾವ್ಯಗೆನೆ ಮಾಡಿದ್ದೀನಿ. ಅದೇ ಗೊತ್ತಿಲ್ವಾ? ಯಾಕೆ ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಎಂತ ಇರ್ಲಿಲ್ಲ, ಇವಾಗ ಕೂಡ ಇಲ್ಲ, ಹಾಗೆಲ್ಲ ಆ ಟೈಮಲ್ಲಿ ಕೂಡ ಮನಸ್ಸಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ನಾನು ನಾಮಿನೇಟ್ ಯಾಕೆ ಮಾಡಿದ್ದೀನಿ ಅಂದ್ರೆ, ನಾನು ಒಂದು ರೀಸನ್ ಕೊಡ್ತೀನಿ, ನಿಮ್ಗೆ ಗೊತ್ತುಂಟಾ? ಗಿಲ್ಲಿ ಒಂದು ಬಟರ್ಫ್ಲೈ ಹಾಗೆ. ಸೊ ಅವರಿಗೆ ಜಂಟಿ ಇದ್ರಲ್ವಾ, ಸೊ ಅವರಿಗೆ ನೀವು ಸ್ಟಾಪ್ ಮಾಡಬೇಡಿ, ಅವರಿಗೆ ಆಡ್ಲಿಕ್ಕೆ ಬಿಡಿ ಅಂತ. ಆ ಟೈಮಲ್ಲಿ ನಾನು ನಾಮಿನೇಟ್ ಮಾಡಿದ್ದೀನಿ ಇಬ್ಬರಿಗೆ, ಯಾಕೆಂದ್ರೆ ಒಂದು ಜನನ ರೀಸನ್ಗೋಸ್ಕರ ಅವರಿಗೆ ಕೂಡ ಮಾಡ್ಲೇಬೇಕಿತ್ತು. ಅರ್ಥ ಆಯ್ತಾ ನಿಮ್ಗೆ? ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ವಾ ಕಾವ್ಯ ಮತ್ತೆ ಗಿಲ್ಲಿ, ನಾನು ಅವರಿಗೆ ನಾಮಿನೇಟ್ ಮಾಡಿದ್ದೀನಿ, ಯಾಕೆಂದ್ರೆ ಆ ರೀಸನ್ ಅಲ್ಲಿ. ಯಾಕೆಂದ್ರೆ ಗಿಲ್ಲಿಗೆ ಎಂತ ಮಾತಾಡ್ಲಿಕ್ಕೆ ಇತ್ತು, ಬಟ್ ಅವರಿಗೆ ಅದೇ ಬಿಡ್ಬಿಡಿ, ನಾವು ಸುಮ್ಮನೆ ಅದೆಲ್ಲ ಯಾಕೆ ಮಾತಾಡೋದು, ಬೇರೆ ಟಾಪಿಕ್. ಸೊ ನೀವೇ ಹೇಳ್ತೀರಲ್ವಾ, ನಾಮಿನೇಟ್ ಸ್ವಲ್ಪ ಟೈಮ್ ನಂತರನೇ ನನಗೆ ಅವರ ಮೇಲೆ ಎಂತ ಆಯ್ತು, ಅದಕ್ಕೆ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಫಸ್ಟ್ ವೀಕಲ್ಲಿ ಯಾಕೆ ನಾನು ಸೆಕೆಂಡ್ ವೀಕಲ್ಲಿ ನಾಮಿನೇಟ್ ಮಾಡ್ತಾ ಇದ್ದೀವಿ? ನನಗೆ ಎಂತ ಅಂದ್ರೆ, ನನ್ನ ಕಣ್ಣ ದೃಷ್ಟಿಯಲ್ಲಿ ಎಂತ ಸ್ವಲ್ಪ ಹಾಗೆ ಗಡ್ಬಡ ಅನ್ಸಿದ್ರೆ ನಾನು ಮಾಡ್ಬಿಡ್ತೀನಿ ಅಷ್ಟೇ. ಓಕೆ, ಈಗ ಫ್ಯಾಮಿಲಿ ರೌಂಡ್ ಅಂತ ಬಂತು, ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ನಿಮ್ದು?
ಎಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಅಂದ್ರೆ ಬೇರೆಯವ್ರ ಮನೆಯವರೆಲ್ಲ ಬರ್ತಾರೆ, ಅವ್ರ ಜೊತೆ ಎಲ್ಲ ಫೈಟ್ ಮಾಡಿದ್ರಲ್ಲ, ಅವ್ರ ಏನಾದ್ರು ಹೇಳ್ತಾರ ಅಂತ ಏನಾದ್ರು ಇತ್ತ ಅಂತ? ಹೌದು, ಇತ್ತು, ನನ್ಗೆ ನನ್ನ ಮನಸ್ಸಲ್ಲಿ ಇತ್ತು. ಯಾಕೆಂದ್ರೆ ಅರೆ ಇವಾಗ ಅವರ ಅಮ್ಮ ಪಪ್ಪ ಬರ್ತಾರಂತ ಖುಷಿ ಉಂಟು, ಬಟ್ ಆದ್ರೂ ಕೂಡ ಅವರು ಇವಾಗ ನನ್ಗೆ ನೋಡಿ ಎಂತ ಇವಾಗ ಅನ್ಸ್ಕೋಬಹುದು, ಎಂತ ಅನ್ಕೊಳ್ತಾರೆ. ಬಟ್ ಆದ್ರೂ ಕೂಡ ನಾನು ಹೇಗಂದ್ರೆ ಇಟ್ಸ್ ಓಕೆ ರಕ್ಷಿತಾ, ಇದೇ ಜೀವನ ಅಲ್ವಾ, ಇವತ್ತೇ ಪರವಾಗಿಲ್ಲ, ಇವತ್ತೇ ಒಂದು ಮನೆಯ ಬಂದ ನಂತರ ಜಗಳ ಪ್ರೀತಿ ಆಗುತ್ತೆ. ಸೊ ನಾನು ಎಂತ ಅನ್ಕೊಂಡಿದ್ದೀನಿ, ಅವರ ಅಮ್ಮ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಇದೇ ನಮ್ದು ಜಗಳ, ಅವರು ಈಗ ಒಂದು ಸ್ಪೋರ್ಟಿವ್ ಆಗಿ ತಗೊಳ್ತಾರೆ, ಪರವಾಗಿಲ್ಲ, ಮನೆಯಲ್ಲಿ ಇಬ್ರು ಜನ ಇರ್ತಾರೆ, ಜಗಳ ಆಗ್ತಾರೆ, ಪ್ರೀತಿ ಕೂಡ ಮಾಡ್ತಾರೆ, ಒಟ್ಟಾಗಿ ಟಾಸ್ಕ್ ಕೂಡ ಆಡ್ತಾರೆ, ಒಟ್ಟಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ, ಒಟ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ತಾರೆ, ಒಟ್ಟಾಗಿ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾರೆ, ಎಷ್ಟು ಜಗಳ ಮಾಡಿದ್ರೆ. ಅದೇ ಪೇರೆಂಟ್ಸ್ ಅವರು ಹಾಗೆ ಥಿಂಕ್ ಮಾಡ್ತಾರೆ ಅಂತ ನಾನು ಅದೇ ಒಂದು ಥಿಂಕಿಂಗ್ ನನ್ನ ಮೈಂಡಲ್ಲಿ ಬಂತು. ಪರವಾಗಿಲ್ಲ, ಮನೆ ಅಲ್ವಾ, ಮನೆಯಲ್ಲಿ ಜಗಳ ಆಗುತ್ತೆ, ಅವರು ಅಷ್ಟು ಥಿಂಕ್ ಮಾಡಲ್ಲ ಅಂತ ನಾನು ಕೂಡ ಓಪನ್ ಆಗಿ ನೋ ಪ್ರಾಬ್ಲಮ್ ಹಾಗೆ. ಸೊ ಬೇರೆ ಎಂತ ಆಗ್ಲಿಲ್ಲ ನಾನು. ಓಕೆ, ಬಿಗ್ ಬಾಸ್ ಮನೇಲಿ ಇದ್ದಾಗ ಇಡೀ ಫ್ಯಾಮಿಲಿ ಒಂದು ಕುಟುಂಬ ಅಂತ ಅನ್ಕೊಂಡಿದ್ರೆ, ಒಂದು ಕೂಡು ಕುಟುಂಬ ಅಂತ ಹೇಳಿದ್ರೆ, ಒಬ್ರು ಅಪ್ಪ ಅಮ್ಮ ಅಜ್ಜಿ ತಾತ ಅಂತ ಎಲ್ಲ ಒಂದೊಂದು ಟೈಟಲ್ ಕೊಟ್ಟಿದ್ರೆ, ಯಾರ್ಯಾರಿಗೆ ಏನೇನ್ ಕೊಡ್ತೀರ? ನನ್ನ ಅಣ್ಣ, ನನ್ನ ಮಾಲು ಅಣ್ಣ, ರಘು ಅಣ್ಣ ಮತ್ತೆ ಸೂರಜ್ ಅಣ್ಣಗೆ 3 ಅಣ್ಣ ನಾನು ಮಾಡಿದ್ದೀನಿ, ಒಂದು ಅಜ್ಜಿ ಮಾಡಿದ್ದೀನಿ ನಾನು, ಮತ್ತೆ ನನ್ನ ಗೆಳೆಯ ಗಿಲಿಯವರಿಗೆ ಮಾಡಿದ್ದೀನಿ, ಮತ್ತೆ ಅಶ್ವಿನಿ ಅವರಿಗೆ ನಾನು ಅಮ್ಮ ಮಾಡಿದ್ದೀನಿ, ಮತ್ತೆ ನನ್ನ ಚಿಕ್ಕಮ್ಮ ಜಾನ್ವಿ ಅಕ್ಕಗೆ ಮಾಡಿದ್ದೀನಿ. ಓಕೆ, ಯಾಕೆ? ಮತ್ತೆ ದೊಡ್ಡಪ್ಪ ನಾನು ಚಂದ್ರನ ಪ್ರಭಾ ಸರ್ಗೆ ಮಾಡಿದ್ದೀನಿ. ಮತ್ತೆ ನಾನು ಮತ್ತೊಂದು ಹೇಳ್ತೀನಿ, 2ನೇ ದೊಡ್ಡಪ್ಪ ನಾನು ಸತೀಶ್ ಅವರಿಗೆ ಮಾಡಿದ್ದೀನಿ. ಹೇಳ್ತೀನಿ, ವೇಟ್. ಮತ್ತೆ ಕಾವ್ಯ, ರಾಶಿಕಾಗೆ ನಾನು ಒಂದು ಸಿಸ್ಟರ್ ಆಗಿ ಮಾಡಿದ್ದೀನಿ. ಯಾಕೆಂದ್ರೆ ನನ್ನ ಸಿಸ್ಟರ್ ಕೂಡ ತುಂಬಾ ಇರಿಟೇಟ್ ಮಾಡ್ತಾ ಇರ್ತಾರೆ, ಸೊ ಅವರು ಕೂಡ ಹಾಗೇನೆ ನನಗೆ ಇರಿಟೇಟ್ ಅವರ ಸ್ವಲ್ಪ ಬಿಹೇವಿಯರ್ ನನಗೆ ಇರಿಟೇಟ್ ಆಗೋದು, ಬಟ್ ನನಗೆ ಅಂತ ಇದೇ ಇಲ್ಲ ಮನಸ್ಸಲ್ಲಿ. ಸೊ ಅವರಿಗೆ ನಾನು ಸಿಸ್ಟರ್ ಮಾಡ್ತೀನಿ, ರಾಶಿಕಾಗೆ. ಮತ್ತೆ ಸ್ಪಂದನ, ಅಭಿಷೇಕ್, ಧನುಷ್ ಅವರಿಗೆ ನಾರ್ಮಲ್ ಫ್ರೆಂಡ್, ಅಭಿಷೇಕ್ ಕೂಡ ಫ್ರೆಂಡ್, ಬೇರೆ ಅಂತ ಇಲ್ಲ ಅಷ್ಟೇ. ಬಿಗ್ ಬಾಸ್ ಮನೆ ಎಲ್ಲ ಮುಗಿದ್ಮೇಲೆ ಎಲ್ರು ಹೊರಗ್ ಬಂದ್ಮೇಲೆ ದೊಡ್ಡ ಮನೆ ಹಬ್ಬ ಅಂತ ಕಲಸ್ಕಣದಲ್ಲಿ ಮಾಡ್ತಾರೆ. ಸೊ ಈಗ ನೀವು ಬಿಗ್ ಬಾಸ್ ಮನೆ ಒಳಗ್ ಮಾತಾಡಿದ್ದು ಬೇರೆ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಜಗಳ ಅದು ಇದು ಬೇರೆ ತರ ಮಾತಾಡಿರ್ತೀರ, ಒಂದು ಕ್ಯಾಮ್ರಾ ಇದೆ ಅಂತ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಹಬ್ಬದಲ್ಲಿ ನೀವೆಲ್ಲ ಜಾಯ್ನ್ ಆದಾಗ ಏನೆಲ್ಲ ಮಾತಾಡಿದ್ರಿ, ಏನೆಲ್ಲ ಡಿಸ್ಕಷನ್ ಮಾಡಿದ್ರಿ? ನಾವು ಆಕ್ಚುಲಿ ಎಂತ ಮಾತಾಡ್ಲಿಲ್ಲ, ಯಾಕೆಂದ್ರೆ ನಾವು ನಮ್ಮನೆ ಒಂದೊಂದು ಲೋಕದಲ್ಲಿ ಇದ್ದೀವಿ. ಓಕೆ, ಆ ಹಬ್ಬದಲ್ಲಿ ನಾವು ಎಲ್ಲರೂ ಹೀಗೆ ಕುತ್ಕೊಳ್ಳಿದ್ದೀವಿ, ನಮ್ಮ ಒಂದು ಸ್ವಲ್ಪ ಕೆಲಸ ಮಾಡಿ ಅಂದ್ರೆ ನಾವು ಅದು ಈವೆಂಟ್ ಇದೇ ಮಾಡಿ ಹೋಗಿದ್ದೀವಿ ಅಷ್ಟೇ. ಮತ್ತೆ ಜಾಸ್ತಿ ಎಂತ ಮಾತುಕತೆ ಯಾರ ಜೊತೆಗೇನೆ ಆಗ್ಲಿಲ್ಲ. ನನ್ನ ರಘು ಅಣ್ಣ ಜೊತೆಗೆ, ಮಾಲು ಅಣ್ಣ ಜೊತೆಗೆ, ಸೂರಜ್ ಅಣ್ಣ ಜೊತೆಗೆ ಹಾಗೆ ಆಯ್ತು, ಮತ್ತೆ ಯಾರ ಜೊತೆಗೆ ಅಷ್ಟು ಆಗ್ಲಿಲ್ಲ. ಅಷ್ಟು ಆಗ್ಲಿಲ್ಲ ನನ್ನ ಹಾಗೆ. ಅಂದ್ರೆ ಏನ್ ಮಾತಾಡಿದ್ರಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರಿ ಅನ್ನುವಂಥದ್ದು? ಅಶ್ವಿನಿ ಮ್ಯಾಮ್ ಜೊತೆಗೆ ಮಾತಾಡಿದ್ದೀನಿ, ಜಾನ್ವಿ ಅಕ್ಕ ಜೊತೆಗೆ ಮಾತಾಡಿದ್ದೀನಿ, ಎಲ್ಲ ಮನೆಯ ವಿಚಾರನೆ. ಎಲ್ಲ ಮನೆಯ ವಿಚಾರ. ಕರೆದ್ರ ಅವ್ರ ಮನೆಗೆ ನಿಮ್ಮನ್ನ? ಹೌದು, ಕರೀದ್ರು. ಯಾವಾಗ ಹೋಗ್ತೀರಾ ನೀವು? ಹೋಗ್ತೀನಿ, ಒಂದು ದಿವ್ಸಕ್ಕೆ. ಫಸ್ಟ್ ನನ್ಗೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೋಗ್ಲಿಕ್ಕೆ ಉಂಟು, ಮಾಲ್ವಣ್ಣನ ಮನೆಗೆ. ಓಕೆ, ಮಳವಳ್ಳಿಗೆ ಯಾವಾಗ ಹೋಗೋದು? ಮಳವಳ್ಳಿಗೆ ಅವರು ಟಿಕೆಟ್ ಕಳ್ಸಿದ್ರೆ ಇವಾಗನೇ ರಪ್ಪ ಹೋಗ್ತೀನಿ ಅಷ್ಟೇ. ರಪ್ಪ ಹೋಗ್ತೀರಾ? ಮೊನ್ನೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಯಾರೋ ಬಂದಿದ್ರಲ್ವಾ ಕಾರಲ್ಲಿ, ಬಂದು ಕರ್ಕೊಂಡು ಹೋಗ್ತೀನಿ ಮಳವಳ್ಳಿಗೆ ಅಂತ, ಹೊಸ ಕಾರ್. ಹೌದು, ಬಟ್ ಟಿಕೆಟ್ ಅಲ್ಲಿಂದ ಬರ್ಲಿ. ಎಲ್ಲಿಂದ ಬರ್ಬೇಕು? ಇಲ್ಲಿಂದ. ಹಾಗೆಂತ ಇಲ್ಲ, ಅವರು ಯಾವಾಗ ನನ್ಗೆ ಹೇಳಿದ್ದಾರೆ, ಯಾವಾಗ ಬೇಕು ಆ ಟೈಮಲ್ಲಿ ಬಾ ಹಾಗೆ. ಸೊ ಹಾಗೆ ಅಂತ ಇಲ್ಲ, ಇವಾಗ ಇದೆ ಎಲ್ಲ ಬೇಸಿ ಶೆಡ್ಯೂಲ್. ಒಂದು ಸತಿ ಫಿನಿಶ್ ಆದ ನಂತರ ನಾವು ಎಲ್ಲರೂ ಸಿಗ್ತೀವಿ. ಗಿಲ್ಲಿ ಅವ್ರ ಮೊನ್ನೆ ಸಿಕ್ತಾಗ ಹೇಳ್ತಾ ಇದ್ರು, ಹಬ್ಬ ಮಾಡಿದ್ರಲ್ಲ ದೊಡ್ಡ ಮನೆ ಹಬ್ಬ, ಅಲ್ಲಿ ರಕ್ಷಿತ್ ಅವರು ಬ್ಲಾಗ್ ಮಾಡಕ್ ಬಂದಿದ್ರು, ಮೊಬೈಲ್ ನ ನಾನೇ ತೆಗ್ದಿಟ್ಟೆ ಅಂತ. ಹೌದು, ಹೇಳಿದ್ರ ನಿಮ್ಗೆ? ಹೌದು, ಅವರೇ ಇಟ್ಟಿದ್ರು. ಯಾವಾಗ ನಿಮ್ಮ ಜೊತೆಗೆ ಅವರು ಮಾತಾಡಿದ್ರು? ಮೊನ್ನೆ ರೀಸೆಂಟ್ ಆಗಿ ಮಾತಾಡಿದ್ರು, ಸೂಪರ್ ಹಿಟ್ ಸಿನಿಮಾದಲ್ಲಿ ಅವ್ರ ಜೊತೆ ಮಾತುಕತೆ ಇತ್ತು, ಅವಾಗ ಮಾತಾಡಿದ್ರು. ಅವರ ಪಿಕ್ಚರಾ? ನೀವು ನೋಡ್ಲಿಕ್ಕೆ ಬರ್ಲಿಕ್ಕಿಲ್ವಾ? 27th ಇದೆ.
ಅವರ ಆಲ್ರೆಡಿ ದೊಡ್ಡ ಪಿಕ್ಚರ್ ನೋಡಿ ನೋಡಿ ಆಯ್ತಲ್ವಾ, ಇವಾಗ ಎಂತ ಯಾವ ದೊಡ್ಡ picture ನೋಡಿದ್ದೀರಾ?